ಹೇಳಿ ಸರ್, ಏನು ಡಿಸೈಡ್ ಮಾಡಿದ್ರಿ? ನಿಮ್ಮ ರೇಟ್ ಏನಂತ ಹೇಳಿದ್ರೆ ನಾನು ಅವ್ರ ಹತ್ರ ರೇಟ್ ಫೈನಲ್ ಮಾಡ್ತೀನಿ. ಅವ್ರು ಹೇಳ್ದಷ್ಟೆಲ್ಲ ಕೊಡೋದಕ್ಕೆ ನಾವೇನು ಕೋಟಿ ಕೊಡುಗಳಲ್ಲ. ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಈಗಿನ ಮಾರ್ಕೆಟ್ ರೇಟ್ ಪ್ರಕಾರ ಒಂದು 13,000 ಇಂದ 14,000 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಏನ 13,000 ಇಂದ 14,000ನ ಅಂಗಡಿನಲ್ಲೇ ತಗೋಬೋದಲ್ರಿ ಅಲ್ವಾ? ಇಬ್ರು ಓಕೆ ಆಗೋಂತ ಒಂದು ರೇಟ್ ಹೇಳಕ್ ಹೇಳಿ ಸರ್. ನಾನು ಹೇಗೆ ಹೇಳಕ್ಕಾಗುತ್ತೆ ಸರ್? ನೀವು ಚಿನ್ನ ತಗೊಳ್ಳೋದು, ಕೊಡೋದು ಅವರು, ನಾನು ಮಧ್ಯದಲ್ಲಿ ಮಧ್ಯವರ್ತಿ ಅಷ್ಟೇ ಸರ್. ಏನೋ ಈ ಡೀಲ್ ಆದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಈ ಕೆಲಸ ಮಾಡ್ತಾ ಇದ್ದೀನಿ ಸರ್. ಪರಮೇಶ್ ಅವರೇ, ಇವತ್ತಿನ ಗೋಲ್ಡ್ ರೇಟ್ ನೋಡಿದ್ದೀರಾ? 12,000ಕ್ಕೆ ಬಿದ್ದಿದೆ. ಇನ್ನೊಂದು ವಾರ 10 ದಿನದಲ್ಲಿ 10,000ಕ್ಕೂ ಬರ್ಬೋದು, ಯಾರಿಗೆ ಗೊತ್ತು ಅಲ್ಲೂನಾ? ಹೌದು ಹೌದು. ಈಗ ನೋಡಿ, ಒಂದು ಫೈನಲ್ ರೇಟ್ ಹೇಳ್ತೀನಿ, ಇಬ್ರಿಗೂ ಓಕೆ ಆಗ್ಬೇಕು. 5,000 ರೂಪಾಯಿ ಮಾಡ್ಕೊಡ್ತೀನಿ. ಹೇಳಿದ್ನಲ್ಲ ಸರ್, ಅದನ್ನ ನಾನು ಹೇಳಕ್ ಆಗಲ್ಲ. ಯಾಕ್ರಿ ಹೇಳಕ್ಕಾಗಲ್ಲ? ನಿಮಗೆ ಅವ್ರ ಪರಿಚಯದವ್ರು ತಾನೆ ರೀ. ಗೌರ್ಮೆಂಟಿಗೆ ಗೊತ್ತಾದ್ರೆ 5,000 ಅಲ್ಲ 5 ರೂಪಾಯಿನೂ ಸಿಗಲ್ಲ. ಸರಿ ಸರ್, ಈಗ ರೇಟ್ ಮಾತಾಡೋದು ಬೇಡ ಸರ್. ರೇಟ್ ಮಾತಾಡೋದಕ್ಕಿಂತ ಕೈಯಲ್ಲಿ ಸ್ವಲ್ಪ ದುಡ್ಡು ಇಟ್ಕೊಂಬನ್ನಿ. ಎಂತ ಮನುಷ್ಯನ್ಗಾದ್ರೂ ಕೈಯಲ್ಲಿ ದುಡ್ಡು ನೋಡಿದ್ರೆ ಮನುಷ್ಯನ್ಗೆ ಆಸೆ ಆಗುತ್ತೆ ಸರ್. ಮನ್ಸು ಹಂಗೆ ಕರ್ಗೋಗ್ಬಿಡುತ್ತೆ. 5 4 ಆಗುತ್ತೆ, 4 3 ಆಗುತ್ತೆ ಸರ್. ನಿಮ್ಮಿಬ್ರಿಗೆ ಯಾವಾರ ಆದ್ರೆ ನನಕ್ಕಿಂತ ಖುಷಿ ಪಡೋರು ಬೇರೆ ಯಾರು ಇಲ್ಲ ಸರ್. ನೀವು ಎಷ್ಟು ದುಡ್ಡು ತರ್ತೀರಾ ಅಂತ ಹೇಳಿದ್ರೆ ಅಷ್ಟು ಚಿನ್ನದ ನಾಣ್ಯನ ತರಕ್ ಹೇಳ್ತೀನಿ. ರೀ ಅಷ್ಟೆಲ್ಲ ದುಡ್ಡು ತರಕಾಗತ್ತೇನ್ರಿ? ಏನ್ ಮಾತಾಡ್ತೀರಾ? ನೋಡ್ರಿ, ಚೆಕ್ ಕೊಡ್ತೀನಿ, ಅಕೌಂಟಿಗೆ ಹಾಕೊಳ್ಳಿ. ಸರ್ ಹೇಳಿದ್ನಲ್ಲ ಸರ್, ನೋ ಅಕೌಂಟ್ ಸರ್, ಓನ್ಲಿ ಕ್ಯಾಶ್ ಸರ್. ಫಸ್ಟ್ ಆಫ್ ಆಲ್ ಇಷ್ಟೊಂದು ಅಮೌಂಟ್ ಅಕೌಂಟ್ಗೆ ಹಾಕಿದ್ರೆ ಅಮೌಂಟ್ ಸೀಸ್ ಆಗ್ಬಿಡುತ್ತೆ ಸರ್. ಅದೇ ಕೈಯಲ್ಲಿ ಕ್ಯಾಶ್ ಇದ್ರೆ ನಾವು ತೋರಿಸ್ಬೋದಲ್ಲ. ಅವ್ರ ಹತ್ರ ಎಷ್ಟು ಚಿನ್ನ ಇದೆ ಅಂದ್ರೆ ಸರ್, ಒಂದು 8 ರಿಂದ 10 kg ಇರ್ಬೋದು ಸರ್. ಸರ್ ಒಂದು ಕೆಲಸ ಮಾಡಿ, ನಿಮ್ಮ ಹತ್ರ ಎಷ್ಟು ದುಡ್ಡಿದೆಯೋ ಅಷ್ಟು ಚಿನ್ನ ನಾಣ್ಯ ಮಾತ್ರ ತಗೊಳ್ಳಿ. ನೀವು ನನಗೆ ಫೋನ್ ಮಾಡಿ ಹೇಳಿ ಸರ್, ನಾನು ಬರ್ತೀನಿ. ಸರಿ, ಹೇಳ್ತೀನಿ, ಬರ್ತೀನಿ ಸರ್. ಹೊರಡಿ. ಅಮ್ಮ ನೀರು ಕುಡೀರಮ್ಮ. ಅಮ್ಮ ಕುಡೀರಮ್ಮ ನೀರು. ಶಿವ, ಅವರೇ ವೆಂಕಿ ಅಣ್ಣನ ತಾಯಿ. ಹಾಗಾದ್ರೆ ಬಾಜಾನು ಒಳಗೋ ಕರ್ಕೊಂಡ್ ಬರೋಣ. ಈಗ ಹೇಗೋ ಆಗುತ್ತೆ, ಒಳಗಡೆ ಅವರೆಲ್ಲ ಇದಾರಲ್ಲ. ಅವರೆಲ್ಲ ನನಗೆ ಯಾವ ಲೆಕ್ಕ ಜಾನು? ಒಂದೊಂದು ಕೊಟ್ರೆ ಎಲ್ಲ ಮಕ್ಕಳೇ ಮಲ್ಕೋತಾರೆ. ವಿಶ್ವ, ತಲೆ ಕಟ್ಟಿದೆ ಅಂತ ಬಣ್ಣಕ್ಕೆ ತಚ್ಕೊಳಕ್ಕಾಗತ್ತಾ ಹೇಳು? ಈಗ ಅದೆಲ್ಲ ಏನೂ ಬೇಡ. ನಿಮ್ಗೀಗ ಇವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆ ಅಲ್ವಾ? ಅಷ್ಟು ಸಾಕು. ನೀನ್ ಮೊದಲು ಈ ಲೊಕೇಶನ್ ಅನ್ನ ನೋಟ್ ಮಾಡ್ಕೊ, ಆಮೇಲೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಆಯ್ತಾ? ಬಾ. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಈ ಡೀಲ್ ಯಾಕೋ ಸರಿ ಅನ್ನಿಸ್ತಿಲ್ಲ ಕಣ, ಡ್ರಾಪ್ ಮಾಡ್ಬೋಣ. ಯಾಕೋ ಹೀಗೆ ಹೇಳ್ತಿದ್ಯಾ? ಬ್ರೋ, ನನ್ನ ಸಿಚುವೇಶನ್ ನಿನ್ಗೆ ಗೊತ್ತೇ ಇದಲ್ವನಪ್ಪ. ಮನೇಲಂತೂ 1 ರೂಪಾಯಿ ಹುಟ್ಟಲ್ಲ. ಸಿಂಚನಾಗೂ ನನ್ನ ಮೇಲೆ ಈಗ ನಂಬಿಕೆ ಇಲ್ಲ. 1 ನಯಾ ಪೈಸಾ ಕೊಡಲ್ಲ ಅವನು. ಅದು ಅಲ್ಲದೆ ಈಗೇನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಮ್ಮ ಜೀವಕ್ಕೆ ಕೂತು ಬರುತ್ತೆ. ಯೋಚನೆ ಮಾಡಿ. ನನಗೂ ಯಾಕೋ ಹೀಗೆ ಅನಿಸ್ತಾ ಇದೆ ಕಣ. ಒಂದ್ಸಲ ಆಲ್ರೆಡಿ ಕಲ್ಕೊಂಡಿದ್ದೀನಿ, ನಿಮಗೂ ಗೊತ್ತಲ್ಲ. ಮತ್ತೆ ಹೋಗಿ ಹೋಗಿ ಹಳ್ಳಕ್ಕೆ ಬೀಳಕ್ಕಾಗುತ್ತೆ. ಬೀದಿಗೆ ಬಂದ್ಬಿಡ್ತೀನಿ ಅಷ್ಟೇ. ಕಷ್ಟಪಟ್ಟು ಒಂದು ಮನೆ ಕಟ್ಟಿದ್ದೀನಿ. 3 ಹೊತ್ತು ಊಟಕ್ಕೇನು ತೊಂದರೆ ಇಲ್ಲ. ಹಾಂ, ಬೇಡ ಕಣ. ಅದು ಅಲ್ಲದೆ ಅವರು ಈ 5,000 ರೂಪಾಯಿಗೆಲ್ಲ ಒಪ್ಕೊಳ್ಳಲ್ಲ ಅನ್ಸುತ್ತೆ. ಅದೇ ಮತ್ತೆ ಅವನು ಒಪ್ಕೋತಾನೆ. ಬೇಡ, ಹೊರಬಿಡ. ನಡಿ ನೋಡಿ, ಅವನೇ ಕಣ ಪರಮೇಶ್.
ಸ್ಪೀಕರ್ ಹಲೋ ಹೇಳಿ ಪರಮೇಶೆ. ಸರ್ ನಾನು ಅವ್ರ ಹತ್ರ ಮಾತಾಡಿದ್ದೀನಿ, ಕಷ್ಟಪಟ್ಟು ನೀವು ಹೇಳಿರೋ ರೇಟಿಗೆ ಒಪ್ಸಿದ್ದೀನಿ ಸರ್. ಈಗ ನೀವು ಯಾವಾಗ ಡೀಲ್ ಮಾಡೋಣ ಅಂತೀರಾ ಅವತ್ತು ಭೇಟಿ ಮಾಡೋಣ. ಹೇಳಿ ಸರ್, ಇವತ್ತೇ ಭೇಟಿ ಮಾಡೋಣ. ಅಲ್ಲ ಪರಮೇಶೆ, ನಾನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಫೋನ್ ಮಾಡ್ತೀನಿ ನಿಮಗೆ. ಹಾಂ, ಓಕೆ. ಸರಿ ಸರ್. ಏನಾಯ್ತು? 5,000 ರೂಪಾಯಿಗೆ ಒಪ್ಕೊಂಡಿದಾರಲ್ಲ, ನಾವು ದುಡ್ಡು ತಗೊಂಡ್ರೆ 4,000 ರೂಪಾಯಿಗೆ ಒಪ್ಪಿಡ್ದಾರೆ ಅನಿಸುತ್ತೆ. ಕೂತಾರೆ. ಈಗ ತಾನೇ ಬೇಡ ಅಂತಿದ್ವಲ್ಲ, ಈಗ ಬೇಕು ಅನ್ನೋ ಹಾಗಾಗಿದೆಯಲ್ಲ. 1 ಗ್ರಾಮಿಗೆ 5,000, 1 kgಗೆ 5 ಲಕ್ಷ, 10 kgಗೆ 5 ಕೋಟಿ. ಏನೋ ಇದು? 50 ಲಕ್ಷ ಅರೇಂಜ್ ಮಾಡಿದ್ರೆ 1 ಕೋಟಿ ಕಣೋ ನಮ್ಮ ಕೈಲಿ. ಹೇಗಾದ್ರೂ ಮಾಡಿ 50 ಲಕ್ಷ ಅನ್ಸ್ಬಿಟ್ರೆ ಇಬ್ರು ಲಕ್ಷಾಧಿಪತಿಗಳಾಗ್ಬಿಡ್ತೀವಿ ಕಣ. ಹೆಂಗೆ? ಕರೆಕ್ಟ್ ಬ್ರೋ. 50 ಲಕ್ಷ ಕೊಟ್ರೆ 1 ಕೋಟಿ ಲಾಭ ಆಗುತ್ತೆ. ಕರೆಕ್ಟು. 50 ಲಕ್ಷನ ಹೇಗೆ ಹೊಂದ್ಸೋದಪ್ಪ? ನನ್ನ ಕೈಲಂತೂ ಆಗಲ್ಲಪ್ಪ ಅಷ್ಟೆಲ್ಲ ಅರೇಂಜ್ ಮಾಡಕ್ಕೆ. ನೋಡ ಲವ್, ಕೆಲಸ ಮಾಡ, ನೀನು 25 ಲಕ್ಷ ಅರೇಂಜ್ ಮಾಡ, ನಾನು 25 ಲಕ್ಷ ಅರೇಂಜ್ ಮಾಡ್ತೀನಿ. ಏನು ತಮಾಷೆ ಮಾಡ್ತಿದ್ಯಾ? 20 ರೂಪಾಯಿ ಸಿಗರೇಟ್ಗೆ ಕಣ್ಣು ಬಾಯ್ ಬಿಡ್ತಾ ಇದ್ದೀನಿ, 25 ಲಕ್ಷ ಅಂತ ಎಲ್ಲಿಂದ ತರಲಿ ನಾನು? ನನಗೇನು ಕೆಲಸ ಇದೆಯಾ, ಕಾರ್ಯ ಇದೆಯಾ? ಯಾವನ್ ಕೊಡ್ತಾನೆ ದುಡ್ಡು? ಯಾರ ಹತ್ರ ಆದ್ರೂ ಸಾಲ ಕೇಳೋಣ ಅಂದ್ರೆ ಊರು ತುಂಬ ಹೆಸರಾಳು ಮಾಡ್ಕೊಂಡಿದ್ದೀನಿ. ಎಲ್ಲಿಂದ ತರ್ಲಪ್ಪ? ಎಲ್ಲ ಆಗ್ದಿರೋ ಮಾತ್ಕಣ. 25 ಲಕ್ಷ ಎಲ್ಲ ಒಂದು ಕೆಲಸ ಮಾಡ, ನಮ್ಮ ಕೈಲಿ ಎಷ್ಟಾಗುತ್ತೋ ದುಡ್ಡು ಅಷ್ಟನ್ನು ಅರೇಂಜ್ ಮಾಡೋಣ.